ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಲ್ಲದ ಆಕ್ರೋಶಕ್ಕೆ ನಮ್ಮನ್ನು ನಾವು ಬಲಿ ಕೊಟ್ಬಿಡ್ತಿದ್ದೇವೆ ಅನ್ನೋದು ಈ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಯಾವ ಕಾರಣಕ್ಕಾಗಿ ಆಕ್ರೋಶ ಅನ್ನೋದನ್ನ ವಿವೇಕರಹಿತವಾಗಿ ರಸ್ತೆಗಳಲ್ಲಿ, ಇದಕ್ಕೆ ರಸ್ತೆಯ ಆಕ್ರೋಶ ಅಂತ ಕರೆಯುವಂಥದ್ದು, ದೊಡ್ಡ ವೇಷ ಕಳಚಿ ಆಕ್ರೋಶ ರಹಿತರಾಗಿ ಬದುಕಿಬಿಟ್ರೆ ನಮಗೆ ಬದುಕು ಹಸನಾಗ್ಬಿಡುತ್ತೆ, ಬಾಳು ಸುಂದರವಾಗಿಬಿಡುತ್ತೆ, ನಾವು ಜೀವಿಸುವ ಈ ಲೋಕ ಮತ್ತೂ ಸುಂದರವಾಗುತ್ತೆ ಅನ್ನೋದಕ್ಕೆ ನಾವು ಮಾಧ್ಯಮದ ಬಳಕೆ ಮುಖಾಂತರ ಈ ಕಿರುಚಿತ್ರವನ್ನು ಅವರು ಮಾಡಿಕೊಂಡಿರುವಂಥದ್ದು ನಿಜವಾಗಿಯೂ ಶ್ಲಾಘ್ಯ ಮತ್ತು ಸ್ತುತ್ಯ. ಅಷ್ಟಲ್ಲದೆ ಇದಕ್ಕೆ ಬೆನ್ನೆಲುಬಾಗಿ ಕಾರಣೀಕಭೂತರಾಗಿ ನಿಂತಂಥವರು ನಮ್ಮ ಸಾಯಿ ಗಗನ ಈ ಸಂಸ್ಥೆಯವರು, ಮಾನ್ಯ ರಾಜಶೇಖರು ಅವರ ಪೂಜ್ಯ ತಂದೆಯವರಾದ ನಮ್ಮ ಸೋಮಶೇಖರ್ ರಾಯರು ಮತ್ತು ಇಡೀ ಕುಟುಂಬ, ಸ್ವತಃ ಅವರ ಸುಪುತ್ರ ಗಗನನು ಇದರ ಭಾಗವಾಗಿ ನಡೆಸಿರುವಂಥದ್ದು. ಮತ್ತು ಇದನ್ನು ಈಗ ಸದ್ಬಳಕೆ ಮಾಡಿಕೊಡ್ತಿರುವಂಥದ್ದು ಆರಕ್ಷಕ ಇಲಾಖೆ ತನ್ನ ಎಂದಿನ ಬದ್ಧತೆಯನ್ನು ಪ್ರದರ್ಶನ ಮಾಡಿದೆ. ಈಗಷ್ಟೇ ಒಂದು ಖಾಸಗಿ ವಾಹಿನಿ ಆ ಇಲಾಖೆಯಲ್ಲಿ ಕೆಲಸ ಮಾಡಿದಂಥ, ಅತ್ಯುತ್ತಮ ನಿರ್ವಹಣೆ ಮಾಡಿದಂಥ ಅನೇಕರನ್ನ ಸನ್ಮಾನಿಸುವ, ಸೆಟೆದು ನಿಂತು ಅವರಿಗೆ ನಮನ ಸಲ್ಲಿಸುವಂಥ ಕೆಲಸವನ್ನು ಮಾಡಿದರು. ಆ ಪ್ರತಿನಿಧಿಗಳು ಇಲ್ಲೇ ಇದ್ದಾರೆ ನಮಗೆ ಸ್ನೇಹಿತರಾಗಿ. ಅವರೂ ಸಹ ಒಟ್ಟಾಗಿ ಬಂದು ಇದಕ್ಕೆ ಬೆಂಬಲ ನಿಂತ್ಕೊಂಡಿದ್ದಾರೆ. ಬಲಕ್ಕೆ ಎಡಕ್ಕೆ ಬೆಂಬಲಕ್ಕೆ ಅಂತ ನಿಂತದ್ದು ನಿಜವಾಗ್ಲೂ ಶ್ಲಾಘ್ಯ ಕೆಲಸ. ಈ ಸಂಸ್ಥೆಯಿಂದ ಅನೇಕ ಇಂಥ ಒಳ್ಳೆಯ ಕೆಲಸಗಳಾಗಲಿ ಅಂತ ಹರಿಸ್ತಾ, ಮತ್ತೆ ಇವತ್ತು ಬಿಡುಗಡೆ ಆಗಕ್ಕೆ ಅಂತ ಹೊರಟಿರುವಂಥ ಮತ್ತೋರ್ವ ಸಂಗತಿಯವರು ವಿತರಣೆ, ರಾಜಶೇಖರು ಮತ್ತು ಅವರ ಕುಟುಂಬ ಅನೇಕ ಸಂಗತಿಗಳನ್ನು ಬೇರೆ ಬೇರೆ ಕಾರಣಗಳಿಗೆ ವಿತರಣೆ ಮಾಡಿದ್ದಾರೆ. ಈಗ ಸದಭಿರುಚಿಯ ಚಿತ್ರಗಳನ್ನು ವಿತರಣೆ ಮಾಡಬೇಕು ಅಂತ ಹೊರಟಿರೋದು ನಿಜವಾಗಿ ಮತ್ತೋರ್ವ ಶ್ಲಾಘ್ಯ ಕೆಲಸ. ಇವರಿಗೆ ನಮ್ಮೆಲ್ಲರ ಬೆಂಬಲ ನಿರಂತರವಾಗಿರಲಿ. ಅವರು ಕಂಡ ಕನಸುಗಳು ಸಾಕಾರಗೊಳ್ಳಿ, ಅಭೀಪ್ಸೆ ಈಡೇರಿ, ಅಭೀಷ್ಟ ನೆರವೇರಲಿ. ಕಂಡ ಕನಸುಗಳು ಮತ್ತೊಮ್ಮೆ ಸಾಕಾರವಾಗಿದೆ ಹೇಳ್ತೇನೆ. ಮತ್ತು ಈ ಚಿತ್ರಕ್ಕೆ ಸಿಗಬೇಕಾದಂಥ ಮನ್ನಣೆ ಕೇವಲ ನೋಟಕ್ಕಷ್ಟೇ ಅಲ್ಲ, ಅನುಷ್ಠಾನಕ್ಕೂ ದಕ್ಕಲಿ. ನಮಸ್ಕಾರ.